ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಒಂದು ಬಿಗ್ ಚಾಲೆಂಜ್ ಇದೆ. ಈ ವಿಚಾರವಾಗಿ ನಿನ್ನೆ ಒಂದು ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಹಲವು ಆಯಾಮಗಳಲ್ಲಿ ಹಲವು ರೀತಿಯಲ್ಲಿ ಚರ್ಚೆ ಆಯಿತು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಸಚಿವರುಗಳು ತಮ್ಮದೇ ರೀತಿಯ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದರು. ಒಕ್ಕಲಿಗ ಸಚಿವರು, ಲಿಂಗಾಯತ ಸಚಿವರು, ದಲಿತ ಸಚಿವರು ಇತ್ಯಾದಿ ಪ್ರಬಲ ಸಮುದಾಯದವರು ಅಲ್ಲಿ ಏರು ಧ್ವನಿಯಲ್ಲಿ ಮಾತಾಡುವಂತಹ ಪರಿಸ್ಥಿತಿಯೂ ಕೂಡ ಬಂತು. ಅಂತಿಮವಾಗಿ ಚರ್ಚೆ ಅಪೂರ್ಣವಾಯಿತು. ಜಾತಿ ಗಣತಿ ವಿಚಾರವಾಗಿ ಏನು ನಿರ್ಧಾರವನ್ನು ಮಾಡಲಾಗಲಿಲ್ಲ. ಹಾಗಿದ್ರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಯಾವ ರೀತಿ ಇತ್ತು ಬನ್ನಿ ನೋಡೋಣ. ಜಾತಿ ಜನಗಣತಿ ಜ್ವಾಲೆ ಹಸ್ತದ ಮನೆಯಲ್ಲಿ ಧಗಧಗಿಸಿ ಹೊತ್ತಿ ಹುರಿಯುತ್ತಿದೆ. ಒಕ್ಕಲಿಗ ನಾಯಕರು ಹಾಗೂ ಲಿಂಗಾಯತ ಸಚಿವರು ಇತ್ತ ಸಿಡಿದಿದ್ರೆ, ಇತ್ತ ಅಹಿಂದ ನಾಯಕರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಮನೆಯೊಂದು 3 ಬಾಗಿಲಾಗಿದೆ. ಜಾತಿ ಜನಗಣತಿ ಬೆಂಕಿ ಇಬ್ಬಾಗವಾಯ್ತಾ ಹಸ್ತ. ಸಚಿವ ಸಂಪುಟ ಸಭೆಯಲ್ಲಿ ಭಾರೀ ಹೈಡ್ರಾಮಾ. ಡಿಸಿಎಂ ಡಿಕೆಶಿ ವರ್ಸಸ್ ಸಿಎಂ ಸಿದ್ದು ವರ್ಸಸ್ ಎಸ್ಎಸ್ ಮಲ್ಲಿಕಾರ್ಜುನ್. ಜಾತಿ ಜನಗಣತಿ ವರದಿ ರಾಜ್ಯ ಕಾಂಗ್ರೆಸ್ ಪಡೆಯನ್ನ ಸುಡುತ್ತಾ ಇದೆ. ಜನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರಿತ ಜಾತಿ ಗಣತಿ ವರದಿ ಜಾರಿ ವಿಚಾರ ಕೈ ಪಾಳಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಜಾತಿ ಜನಗಣತಿ ಜಾರಿ ವಿಚಾರವಾಗಿ ರಾಜಕೀಯ ಸಮರ ತಾರಕಕ್ಕೇರಿದೆ. ನಿನ್ನೆ ಸಂಜೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ನಾಯಕರಂತೂ ನೇರವಾಗಿ ಏರು ದನಿಯಲ್ಲೇ ವಿರೋಧ ಮಾಡಿದ್ರಂತೆ. ರಿಪಬ್ಲಿಕ್ನಲ್ಲಿ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ನೇತೃತ್ವದಲ್ಲಿ ಜಾತಿ ಜನಗಣತಿ ವಿಶೇಷ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಚರ್ಚೆ ನಡೆದಿತ್ತಂತೆ. ವರದಿಗೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಎಸ್ಎಸ್ ಮಲ್ಲಿಕಾರ್ಜುನ್ ವಿರೋಧ ವ್ಯಕ್ತಪಡಿಸಿದ್ರು. ಒಕ್ಕಲಿಗ ಸಚಿವರು ಸಹ ಏರು ಧ್ವನಿಯಲ್ಲಿ ವರದಿ ವಿರೋಧಿಸಿದ್ರಂತೆ. ಆದರೆ ಮುಸ್ಲಿಮರಲ್ಲೂ ನೂರಾರು ಉಪ ಪಂಗಡಗಳಿವೆ, ಎಲ್ಲವನ್ನ ಯಾಕೆ ಒಂದರಲ್ಲೇ ಸೇರಿಸಿದ್ದೀರಿ ಎಂದು ಸಭೆಯಲ್ಲಿ ಹಾಲಾಹಲ ಎಬ್ಬಿದೆ. 4 ವಿಷಯವೇ ಟಾರ್ಗೆಟ್. ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಜಾತಿ ಗಣತಿ ವಿಚಾರವಾಗಿ ಆ 4ರಲ್ಲೇ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ವರದಿ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವುದು, ಮೀಸಲಾತಿ ಹೆಚ್ಚಳ ಮಾಡುವಂತೆ ಮನವಿ ಮಾಡುವುದು, ಇಲ್ಲವೇ ಸಚಿವ ಸಂಪುಟ ಉಪಸಮಿತಿ ರಚಿಸಿ ವರದಿ ಪರಿಶೀಲಿಸುವುದು, ಇಲ್ಲವೇ ಮರು ಸರ್ವೆ ಮಾಡಿ ಹಾಲಿ ಸರ್ವೆ ವರದಿಯನ್ನ ದೃಢಪಡಿಸುವುದು, ವರದಿಯಲ್ಲಿರುವ ಲೋಪದೋಷದ ಬಗ್ಗೆ ಚರ್ಚೆಗೆ ಪ್ಲಾನ್ ಮಾಡುವುದು. ಅದು ಆಗದಿದ್ದರೆ ವಿಧಾನಮಂಡಲ ಜಂಟಿ ಅಧಿವೇಶನ ಕರೆಯುವುದಕ್ಕೆ ಚಿಂತನೆ ನಡೆದಿದೆಯಂತೆ. ಬಳಿಕ ಸಭೆ ಮುಗಿಸಿ ಹೊರಬರುತ್ತಿದ್ದಂತೆ ರಿಪಬ್ಲಿಕ್ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಎಚ್.ಕೆ. ಮುನಿಯಪ್ಪ, ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏರು ಧ್ವನಿಯಲ್ಲಿ ಚರ್ಚೆಯಾಗಿಲ್ಲ, ಈ ಬಗ್ಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗುತ್ತೆ ಎಂದು ತೇಪೆ ಹಚ್ಚುವ ಕೆಲಸ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂತ ಆಗ್ರಹವನ್ನ ಮಾಡಿದ್ರೆ ಸರ್? ಎಲ್ಲರಿಗೂ ನ್ಯಾಯ ಕೊಡುವಂತ ತೀರ್ಮಾನ ಮುಖ್ಯಮಂತ್ರಿಗಳೇ ತಗೊಂಡಿದ್ದಾರೆ. ಈಗ ಏನಿದೆ ಚರ್ಚೆ ಪೂರ್ತಿ ಆಗಕ್ಕಾಗಲಿಲ್ಲ, ಟೈಮ್ ಜಾಸ್ತಿ ಆಯ್ತು. ಇನ್ನೂ 1-2 ಮೀಟಿಂಗ್ ಆಗಬಹುದು. ಬಟ್ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ, ಎಲ್ರಿಗೂ ನ್ಯಾಯ ಸಿಗ್ತದೆ. ಅದು ಕನ್ಸೆನ್ಸಸ್ ಮಾಡ್ತೀವಿ, ಯುನಾನಿಮಸ್ ಡಿಸಿಷನ್ ಮಾಡ್ತೀವಿ. ಒಟ್ಟಾರೆ ಜಾತಿ ಜನಗಣತಿ ವರದಿಯಿಂದ ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಸಮರ ಜೋರಾಗಿದೆ. ಈ ಕಿಚ್ಚು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹಂತ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಒಂದು ಬಿಗ್ ಚಾಲೆಂಜ್ ಇದೆ. ಈ ವಿಚಾರವಾಗಿ ನಿನ್ನೆ ಒಂದು ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಹಲವು ಆಯಾಮಗಳಲ್ಲಿ ಹಲವು ರೀತಿಯಲ್ಲಿ ಚರ್ಚೆ ಆಯಿತು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಸಚಿವರುಗಳು ತಮ್ಮದೇ ರೀತಿಯ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದರು. ಒಕ್ಕಲಿಗ ಸಚಿವರು, ಲಿಂಗಾಯತ ಸಚಿವರು, ದಲಿತ ಸಚಿವರು ಇತ್ಯಾದಿ ಪ್ರಬಲ ಸಮುದಾಯದವರು ಅಲ್ಲಿ ಏರು ಧ್ವನಿಯಲ್ಲಿ ಮಾತಾಡುವಂತಹ ಪರಿಸ್ಥಿತಿಯೂ ಕೂಡ ಬಂತು. ಅಂತಿಮವಾಗಿ ಚರ್ಚೆ ಅಪೂರ್ಣವಾಯಿತು. ಜಾತಿ ಗಣತಿ ವಿಚಾರವಾಗಿ ಏನು ನಿರ್ಧಾರವನ್ನು ಮಾಡಲಾಗಲಿಲ್ಲ. ಹಾಗಿದ್ರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಯಾವ ರೀತಿ ಇತ್ತು ಬನ್ನಿ ನೋಡೋಣ. ಜಾತಿ ಜನಗಣತಿ ಜ್ವಾಲೆ ಹಸ್ತದ ಮನೆಯಲ್ಲಿ ಧಗಧಗಿಸಿ ಹೊತ್ತಿ ಹುರಿಯುತ್ತಿದೆ. ಒಕ್ಕಲಿಗ ನಾಯಕರು ಹಾಗೂ ಲಿಂಗಾಯತ ಸಚಿವರು ಇತ್ತ ಸಿಡಿದಿದ್ರೆ, ಇತ್ತ ಅಹಿಂದ ನಾಯಕರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಮನೆಯೊಂದು 3 ಬಾಗಿಲಾಗಿದೆ. ಜಾತಿ ಜನಗಣತಿ ಬೆಂಕಿ ಇಬ್ಬಾಗವಾಯ್ತಾ ಹಸ್ತ. ಸಚಿವ ಸಂಪುಟ ಸಭೆಯಲ್ಲಿ ಭಾರೀ ಹೈಡ್ರಾಮಾ.
ಡಿಸಿಎಂ ಡಿಕೆಶಿ ವರ್ಸಸ್ ಸಿಎಂ ಸಿದ್ದು ವರ್ಸಸ್ ಎಸ್ಎಸ್ ಮಲ್ಲಿಕಾರ್ಜುನ್. ಜಾತಿ ಜನಗಣತಿ ವರದಿ ರಾಜ್ಯ ಕಾಂಗ್ರೆಸ್ ಪಡೆಯನ್ನ ಸುಡುತ್ತಾ ಇದೆ. ಜನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರಿತ ಜಾತಿ ಗಣತಿ ವರದಿ ಜಾರಿ ವಿಚಾರ ಕೈಪಾಳ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಜಾತಿ ಜನಗಣತಿ ಜಾರಿ ವಿಚಾರವಾಗಿ ರಾಜಕೀಯ ಸಮರ ತಾರಕಕ್ಕೇರಿದೆ. ನಿನ್ನೆ ಸಂಜೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ನಾಯಕರಂತೂ ನೇರವಾಗಿ ಏರು ದನಿಯಲ್ಲೇ ವಿರೋಧ ಮಾಡಿದ್ರಂತೆ. ರಿಪಬ್ಲಿಕ್ನಲ್ಲಿ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ನೇತೃತ್ವದಲ್ಲಿ ಜಾತಿ ಜನಗಣತಿ ವಿಶೇಷ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಚರ್ಚೆ ನಡೆದಿತ್ತಂತೆ. ವರದಿಗೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಎಸ್ಎಸ್ ಮಲ್ಲಿಕಾರ್ಜುನ್ ವಿರೋಧ ವ್ಯಕ್ತಪಡಿಸಿದ್ರು. ಒಕ್ಕಲಿಗ ಸಚಿವರು ಸಹ ಏರು ಧ್ವನಿಯಲ್ಲಿ ವರದಿ ವಿರೋಧಿಸಿದ್ರಂತೆ. ಆದರೆ ಮುಸ್ಲಿಮರಲ್ಲೂ ನೂರಾರು ಉಪ ಪಂಗಡಗಳಿವೆ, ಎಲ್ಲವನ್ನ ಯಾಕೆ ಒಂದರಲ್ಲೇ ಸೇರಿಸಿದ್ದೀರಿ ಎಂದು ಸಭೆಯಲ್ಲಿ ಹಾಲಾಹಲ ಎಬ್ಬಿದೆ. 4 ವಿಷಯವೇ ಟಾರ್ಗೆಟ್. ಸಂಪುಟ ಸಭೆಯಲ್ಲಿ 4 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಜಾತಿ ಗಣತಿ ವಿಚಾರವಾಗಿ ಆ 4ರಲ್ಲೇ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ವರದಿ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವುದು, ಮೀಸಲಾತಿ ಹೆಚ್ಚಳ ಮಾಡುವಂತೆ ಮನವಿ ಮಾಡುವುದು, ಇಲ್ಲವೇ ಸಚಿವ ಸಂಪುಟ ಉಪಸಮಿತಿ ರಚಿಸಿ ವರದಿ ಪರಿಶೀಲಿಸುವುದು, ಇಲ್ಲವೇ ಮರು ಸರ್ವೆ ಮಾಡಿ ಹಾಲಿ ಸರ್ವೆ ವರದಿಯನ್ನ ದೃಢಪಡಿಸುವುದು, ವರದಿಯಲ್ಲಿರುವ ಲೋಪದೋಷದ ಬಗ್ಗೆ ಚರ್ಚೆಗೆ ಪ್ಲಾನ್ ಮಾಡುವುದು. ಅದು ಆಗದಿದ್ದರೆ ವಿಧಾನಮಂಡಲ ಜಂಟಿ ಅಧಿವೇಶನ ಕರೆಯೋದಕ್ಕೆ ಚಿಂತನೆ ನಡೆದಿದೆಯಂತೆ. ಬಳಿಕ ಸಭೆ ಮುಗಿಸಿ ಹೊರಬರುತ್ತಿದ್ದಂತೆ ರಿಪಬ್ಲಿಕ್ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಎಚ್.ಕೆ. ಮುನಿಯಪ್ಪ, ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏರು ಧ್ವನಿಯಲ್ಲಿ ಚರ್ಚೆಯಾಗಿಲ್ಲ, ಈ ಬಗ್ಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗುತ್ತೆ ಎಂದು ತೇಪೆ ಹಚ್ಚುವ ಕೆಲಸ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂತ ಆಗ್ರಹವನ್ನ ಮಾಡಿದ್ರೆ ಸರ್? ಎಲ್ಲರಿಗೂ ನ್ಯಾಯ ಕೊಡುವಂತ ತೀರ್ಮಾನ ಮುಖ್ಯಮಂತ್ರಿಗಳೇ ತಗೊಂಡಿದ್ದಾರೆ. ಈಗ ಏನಿದೆ ಚರ್ಚೆ ಪೂರ್ತಿ ಆಗಕ್ಕಾಗಲಿಲ್ಲ, ಟೈಮ್ ಜಾಸ್ತಿ ಆಯ್ತು. ಇನ್ನೂ 1-2 ಮೀಟಿಂಗ್ ಆಗಬಹುದು. ಬಟ್ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ, ಎಲ್ರಿಗೂ ನ್ಯಾಯ ಸಿಗ್ತದೆ. ಅದು ಕನ್ಸೆನ್ಸಸ್ ಮಾಡ್ತೀವಿ, ಯುನಾನಿಮಸ್ ಡಿಸಿಷನ್ ಮಾಡ್ತೀವಿ. ಒಟ್ಟಾರೆ ಜಾತಿ ಜನಗಣತಿ ವರದಿಯಿಂದ ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಸಮರ ಜೋರಾಗಿದೆ. ಈ ಕಿಚ್ಚು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹಂತ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋ ವಿಚಾರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಒಂದು ಬಿಗ್ ಚಾಲೆಂಜ್ ಇದೆ. ಈ ವಿಚಾರವಾಗಿ ನಿನ್ನೆ ಒಂದು ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಹಲವು ಆಯಾಮಗಳಲ್ಲಿ ಹಲವು ರೀತಿಯಲ್ಲಿ ಚರ್ಚೆ ಆಯಿತು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಸಚಿವರುಗಳು ತಮ್ಮದೇ ರೀತಿಯ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದರು. ಒಕ್ಕಲಿಗ ಸಚಿವರು, ಲಿಂಗಾಯತ ಸಚಿವರು, ದಲಿತ ಸಚಿವರು ಇತ್ಯಾದಿ ಪ್ರಬಲ ಸಮುದಾಯದವರು ಅಲ್ಲಿ ಏರು ಧ್ವನಿಯಲ್ಲಿ ಮಾತಾಡುವಂತಹ ಪರಿಸ್ಥಿತಿಯೂ ಕೂಡ ಬಂತು. ಅಂತಿಮವಾಗಿ ಚರ್ಚೆ ಅಪೂರ್ಣವಾಯಿತು. ಜಾತಿ ಗಣತಿ ವಿಚಾರವಾಗಿ ಏನು ನಿರ್ಧಾರವನ್ನು ಮಾಡಲಾಗಲಿಲ್ಲ. ಹಾಗಿದ್ರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಯಾವ ರೀತಿ ಇತ್ತು ಬನ್ನಿ ನೋಡೋಣ. ಜಾತಿ ಜನಗಣತಿ ಜ್ವಾಲೆ ಹಸ್ತದ ಮನೆಯಲ್ಲಿ ಧಗಧಗಿಸಿ ಹೊತ್ತಿ ಹುರಿಯುತ್ತಿದೆ. ಒಕ್ಕಲಿಗ ನಾಯಕರು ಹಾಗೂ ಲಿಂಗಾಯತ ಸಚಿವರು ಇತ್ತ ಸಿಡಿದಿದ್ರೆ, ಇತ್ತ ಅಹಿಂದ ನಾಯಕರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಮನೆಯೊಂದು 3 ಬಾಗಿಲಾಗಿದೆ. ಜಾತಿ ಜನಗಣತಿ ಬೆಂಕಿ ಇಬ್ಬಾಗವಾಯ್ತಾ ಹಸ್ತ. ಸಚಿವ ಸಂಪುಟ ಸಭೆಯಲ್ಲಿ ಭಾರೀ ಹೈಡ್ರಾಮಾ. ಡಿಸಿಎಂ ಡಿಕೆಶಿ ವರ್ಸಸ್ ಸಿಎಂ ಸಿದ್ದು ವರ್ಸಸ್ ಎಸ್ಎಸ್ ಮಲ್ಲಿಕಾರ್ಜುನ್. ಜಾತಿ ಜನಗಣತಿ ವರದಿ ರಾಜ್ಯ ಕಾಂಗ್ರೆಸ್ ಪಡೆಯನ್ನ ಸುಡುತ್ತಾ ಇದೆ. ಜನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರಿತ ಜಾತಿ ಗಣತಿ ವರದಿ ಜಾರಿ ವಿಚಾರ ಕೈಪಾಳ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಜಾತಿ ಜನಗಣತಿ ಜಾರಿ ವಿಚಾರವಾಗಿ ರಾಜಕೀಯ ಸಮರ ತಾರಕಕ್ಕೇರಿದೆ. ನಿನ್ನೆ ಸಂಜೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ನಾಯಕರಂತೂ ನೇರವಾಗಿ ಏರು ದನಿಯಲ್ಲೇ ವಿರೋಧ ಮಾಡಿದ್ರಂತೆ. ರಿಪಬ್ಲಿಕ್ನಲ್ಲಿ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ.